ಸ್ವಲ್ಪ ಕಠಿಣವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಅತಿಯಾಯಿತು, ನಾವು ಮೇಲೆ ಕ್ರಮ ತಗೊಳ್ಬೇಕಾದ್ದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಪೇಪರ್ ನೋಡಿದ್ರೆ ನೀವು ಫಸ್ಟ್ ಟೈಮು ಅಷ್ಟು ಕಠಿಣವಾಗಿ ಹೇಳಿದ್ದಾರೆ. ತುಂಬ ಸಂತೋಷ ಅವರು ಕ್ರಮ ತೆಗೆದುಕೊಂಡ್ರೆ. ಅವರೇನು ಹೇಳಿದ್ದಾರೆ ಅವರು ಕ್ರಮ ತೆಗೆದುಕೊಂಡ್ರೆ ತುಂಬ ಸಂತೋಷ ನನಗೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 1995ರಲ್ಲಿ ಭಾರತ್ ಫೋರ್ಜಸ್ ಪೂನಾ, ಅದರ ಮಾಲೀಕರು ಬಾಬಾ ಕಲ್ಯಾಣಿ. ಇನ್ನೊಂದು ನೈಸ್ ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್, ಇನ್ನೊಂದು ಅಮೆರಿಕದ್ದು ಒಂದು ಕಂಪನಿ ಎಂಥದ್ದು ವೆನಿಜುಲಾ, ಮೆಸಚೂಟ್ ಗವರ್ನರ್ ಬಂದಿದ್ದ. ಈ ನೈಸ್ದು ಮೆಸಚೂಟ್ ಪ್ರಾಂತ್ಯದಲ್ಲೇ ರಿಜಿಸ್ಟರ್ ಆಗಿದೆ. ಇನ್ನೊಂದು ಅಮೆರಿಕನ್ದು ಕಂಪನಿ, ಅದು ತರಲಿಲ್ಲ ಇಲ್ಲಿ. ಇವರು 3 ಜನ ಸೇರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂಥ ಉದಾರೀಕರಣ, ಆಮೇಲೆ ರಾಷ್ಟ್ರೀಕರಣ, ವಿದೇಶದಿಂದ ಹಣ ನಮ್ಮ ದೇಶದಲ್ಲಿ ಬಂದು ದೊಡ್ಡ ದೊಡ್ಡ ಉದ್ಯಮಿಗಳು ಹಣ ಇನ್ವೆಸ್ಟ್ ಮಾಡೋದಾದರೆ ನಾವು ಅವರಿಗೆ ವಿದ್ಯುತ್ ಶಕ್ತಿ, ನೀರು, ಜಮೀನು ಇದೆಲ್ಲ ಕೊಡ್ತೀವಿ ಅಂತೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿ ಘೋಷಣೆ ಮಾಡಿದರು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು. ಆ ಸಂದರ್ಭ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ಈ 3 ಕಂಪನಿಗಳು ಬಂದು ಬೆಂಗಳೂರಿಂದ ಮೈಸೂರಿಗೆ 6 ಪಥದ ರಸ್ತೆ, 4 ಪದ ಈ ಕಡೆ ಫುಲ್ ಕಾಂಕ್ರೀಟ್ ರೋಡು, ಇನ್ನೊಂದು ಆಸ್ಫಾಲ್ಟ್ ರೋಡು, ಸಬ್ಸಿಕ್ವೆಂಟ್ಲಿ ಅದನ್ನು ಕೂಡ ಕಾಂಕ್ರೀಟ್ ಮಾಡೋದು. ಈ ಕಂಡೀಷನ್ ಮೇಲೆ 6 ಪಥದ ರಸ್ತೆ